ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದಕ್ಕೆ, ಸಲೀಂ ಅಹಮದ್ ಅವರು 50% ಪುನಾರಚನೆ ಆಗುತ್ತೆ ಈ ತರ ಹೇಳಿಕೆಗಳು. ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು. ನಮ್ಗೆ ಯಾರಿಗೂ ಗೊತ್ತೇ ಆಗೋದು ಅದೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳಿಕೆಗಳು ಗೊಂದಲ ಮಾಡಿಸ್ತಾರೆ. ಅವ್ರವ್ರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್, 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟ್ ಅಲ್ಲಿ ಅಂತ ಬಯಸ್ತೀರ ಸರ್? ನನ್ಗೆ ಗೊತ್ತಿಲ್ಲ ಅದು. ಅದನ್ನ ನಾನು ಮೊದಲಿಂದಾನು ಹೇಳ್ಕೊಂಡು ಬಂದಿದ್ದು. ನಮ್ಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮ್ಗೇನು ಗೊತ್ತಿಲ್ಲ. ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬ್ರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ ನಮ್ಗೆ. ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಗೊತ್ತಾಗಿದ್ದು ಈಗಲ್ಲ. ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸ್ಬೋದಾಗಿದೆ. ಆ ಫ್ಯಾಕ್ಟರು ಕೂಡ ಕವರ್ ಮಾಡಲೇಬೇಕಾಗಿದೆ. ಸರ್, ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ದು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಬದಲು ಬದಲಾಗಿದೆ. ಕೆಲವೊಂದ್ ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವ ಸರ್ ರಾಜ್ಯ ಕಾಂಗ್ರೆಸ್? ತರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ರು, ಸಿದ್ದರಾಮಯ್ಯನವರು ಇದ್ರು, ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇದ್ವು. ಯಾರಿಗೆ? ನಮ್ಮ ಹೈಕಮಾಂಡ್ನವ್ರಿಗೆ. ನಾವೇನು ಅವರಿಗೆ ಪರ್ಮಿಷನ್ ತಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ತಗೊಂಡು ಏನು ಮಾಡ್ತಿದ್ದಿಲ್ಲ. ಆದ್ರೆ ಅವ್ರಿಗೆ ಗಮನಕ್ಕೆ ಅಂತೂ ತರ್ತಾ ಇದ್ವಿ. ಸರ್, ನೇಮಕಾತಿಗೆ ಶಿಫಾರಸು ಕಮಿಟಿಯಲ್ಲಿ ನೀವೇ ಇದ್ರಿ. ನಾನು ಸದಸ್ಯರಿಗೆ ಡೈರೆಕ್ಟ್ ಮಾಡೋದಕ್ಕೆ ನನಗೆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರು. ಅದಕ್ಕೆ ನಾವು 11 ಜನ ಅದಕ್ಕೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನ ಅವರು ಅಡಿಷನ್ ಡಿಲಿಷನ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. BMTC ನಿಗಮದ ವಿಚಾರದಲ್ಲಿ ಸರ್ ಕಾರ್ಯಕರ್ತರದ್ದು ಬಹಳ ಆಕ್ಷೇಪ ಇತ್ತು. BMTC ನಿಗಮದ ವಿಚಾರ ನಿಖೇತ್ ಇತ್ತೀಚೆಗೆ ಬಂದವ್ರನ್ನ ಅಧ್ಯಕ್ಷರು ಮಾಡಿ 40 ವರ್ಷ ಕಾರ್ಯಕರ್ತರಾಗಿದ್ದವನ್ನ ಉಪಾಧ್ಯಕ್ಷರು ಮಾಡಿದ್ದು ವ್ಯಾಪಕವಾದ ಟೀಕೆಗೊಳಗಾಗಿತ್ತು. ಈಗ ಅದನ್ನೇ ಬದಲಾಯಿಸಿದ್ದಾರೆ ಅಂತ ಕೇಳಿದೆ. ಬದಲಾಯಿಸಿದ್ದಾರೆ ಅಂತ ಏನೋ ಕೇಳಿದ್ರು. ಸಾಮಾಜಿಕ ಆರ್ಥಿಕ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.